ಇಲ್ಲಿ ಜನಗಳು ಹೋಯ್ತಾ ಇದ್ದಾಗ ಕಿವಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಮಗನಿಗೆ ಮಾತ್ರ 3 ಎಕರೆ ಇರುತ್ತೆ, ಅವ್ರು ಮಾತ್ರ ಬರ್ತಾರೆ. ಅಪ್ಪನ ಕೈಲಿ ಬರೋಕ್ಕಾಗಲ್ಲ, ವಯಸ್ಸಾಗಿದೆ, ಅವರೇ ಬರಬೇಕು ಅಂತವ್ರೆ. ಇದ್ರ ಬಗ್ಗೆ ಏನಂತೀರ? ನೋಡಿ, ಗೊಬ್ಬರದ ಸಮಸ್ಯೆ ಏನು ಪ್ರಾರಂಭ ಆಗಿದೆ, ಈ ಆಡಳಿತ ಮಾಡುವಂಥ ಬೃಹಸ್ಪತಿಗಳಿಗೆ ಕಾಮನ್ ಸೆನ್ಸ್ ಇರಬೇಕು. ಯಾಕೆ ಅಂದರೆ ಮುಂಗಾರು ಮಳೆ ಬೀಳುತ್ತೆ, ಬಿತ್ತನೆ ಪ್ರಾರಂಭ ಆಗುತ್ತೆ, ಬೀಜ ಮತ್ತು ಗೊಬ್ಬರ ಎಷ್ಟು ಬೇಕು, ಎಷ್ಟು ರಾಜ್ಯಕ್ಕೆ ಬೇಕು, ಇದರ ಸಾಮಾನ್ಯ ತಿಳುವಳಿಕೆ ಸರ್ಕಾರ ನಡೆಸೋರಿಗೆ ಇರಬೇಕು. ಇದು ಇಲ್ಲ ಅಂದರೆ ಇವರು ಅತಿ ಮೂರ್ಖರಾಗ್ತಾರೆ. ಈಗ ಗೊಬ್ಬರದ ಸಮಸ್ಯೆಗೆ ಕಾರಣ ಹೇಳ್ತಾರೆ, ಯುದ್ಧ ನಡೀತಾ ಇದೆ, ಅದು ಆಗಾಗಿದೆ, ಈಗಾಗಿದೆ, ಈಗ 50% ಅಷ್ಟೇ, ಹೀಗೆಲ್ಲ ಅವರು ಮಾತಾಡ್ತಾ ಇದ್ದಾರೆ. ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ನಿಮ್ಗೇನು ಬಂದಿತ್ತು ದೊಡ್ಡ ರೋಗ? ಏನು ಬಂದಿತ್ತು ದೊಡ್ಡ ರೋಗ? ಯಾವ್ಯಾವ ಕಾಲಕ್ಕೆ ಏನು ಮಳೆ ಬಿದ್ದಾಗಲೇ ನೀವು ಗೊಬ್ಬರಕ್ಕೆ ಹುಡುಕಾಡೋದ, ತಡ್ಕಾಡೋದ, ಅಥವಾ ಅದಕ್ಕೆ ಪೂರ್ವಭಾವಿಯಾಗಿ ಈಗ ಮುಂಗಾರು ಅಂದರೆ ಮುಂಗಾರು ಬೇಸಿಗೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಬೀಜ ಗೊಬ್ಬರಕ್ಕೆ ಏನೇನು ಬೇಕು ಅದಕ್ಕೆ 3 ತಿಂಗಳು ಮುಂಚೆನೆ ಹಣಿ ಮಾಡ್ಕೊಳ್ಳೋದು, ಅದು ಒಂದು ಜವಾಬ್ದಾರಿ ಕೆಲಸ. ಆಗ್ತಿರೋರ್ನ ಜವಾಬ್ದಾರಿ ಅದು. ನೀವು ಆ ಜವಾಬ್ದಾರಿನೇ ಇಲ್ಲ. ಬಿತ್ತನೆ ಶುರುವಾದಾಗ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಅದಿಲ್ಲ, ಇದಿಲ್ಲ. ಈಗ ನೀವು ಗೊಬ್ಬರನೇ ಕಮ್ಮಿ ಬಳಕೆ ಮಾಡಿ, ರಾಸಾಯನಿಕ ಈಗ ಜಾಸ್ತಿ ಆಗ್ಬಿಟ್ಟೈತೆ. ಇಂಥ ಮೂರ್ಖರನ್ನ ರೈತರನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಗೊಬ್ಬರ ಹಾಕಬೇಕು, ಹೆಚ್ಚು ಬೆಳಿಬೇಕಂತೇಳಿ 65ರಲ್ಲಿ ಏನು ತಾವು ಸರ್ಕಾರ ಪ್ರಾರಂಭ ಮಾಡಿದ್ರಿ, ಡಾಕ್ಟರ್ ಸ್ವಾಮಿನಾಥನ್ ಅವ್ರನ್ನ ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡೋ ಕಡೆಗೆ ನಾವು ದಾಪುಗಾಲ ಹಾಕಿದ್ವಿ. ಇವತ್ತು ದೇಶ, ಅವತ್ತು 30 ಕೋಟಿ ಜನಕ್ಕೆ ಊಟ ಇರಲಿಲ್ಲ, ಇವತ್ತು 145 ಕೋಟಿ ಜನರಿಗೆ ಊಟ ಆಗ್ತಾರೆ. ಈಗ ಕೃಷಿ ಉತ್ಪನ್ನ ಬಹಳ ದೊಡ್ಡ ಪ್ರಮಾಣಕ್ಕೆ ರಫ್ತಾಗ್ತಾ ಇದೆ. ಇದನ್ನ ರೈತರು ಸಾಧನೆ ಮಾಡಿರುವಾಗ ಈಗ ಇದ್ದಕ್ಕಿದ್ದಂಗೆ ಗೊಬ್ಬರ ಇಲ್ಲ, ಈಗ 50%, 1 ಚೀಲ ಕೊಡ್ತೀವಿ, 2 ಚೀಲ ಕೊಡ್ತೀವಿ ಅಂತ ಹೇಳೋದು ನಿಮ್ಗೇನು ಪರಿಜ್ಞಾನ ಕಳ್ಕೊಂಡ್ಬಿಟ್ಟಿದ್ರ? ದೇಶದ ಆಹಾರ ಉತ್ಪಾದನೆ ಈಗ ಏಕ್ದಮ್ ಗೊಬ್ಬರ ಮೈನಸ್ ಆಗಿಬಿಟ್ರೆ ಎಷ್ಟು % ಉತ್ಪಾದನೆ ಮೈನಸ್ ಆಗುತ್ತೆ? ನೀವು ಏನಾದರೂ ಪೂರ್ವಗ್ರಹ ಪೀಡಿತರಾಗಿದ್ದೀರ ರೈತರ ಮೇಲೆ? ಈ ರೈತರು ಕೃಷಿಯಿಂದ ತಪ್ಪಿಸಿ ಈ ಕೃಷಿಯನ್ನ ತಮ್ಮ ಕೈ ಕಿತ್ಕೋಬೇಕಂತೇಳಿ ನಿಮ್ಮ ಮಾಸ್ಟರ್ ಪ್ಲಾನ್ ಏನಾರು ಇಟ್ಕೊಂಡು ಈ ಒಂದು ದಂಧೆಯನ್ನ ಮಾಡಕೊಳ್ತಿದ್ದಾರೆ ಸರ್ಕಾರ ನಡೆಸೋರು. ಹಾಗಾಗಿ ಈಗ ತಪ್ಪಾಗಿ ಸರ್ಕಾರಗಳು ನಡವಳಿಕೆಗಳು ತಪ್ಪಾಗಿದ್ದಾವೆ. ಇದನ್ನ ಒಂದು ಕಡೆ ಏನು ಅರಬ್ ರಾಷ್ಟ್ರಗಳಲ್ಲಿ ಮಧ್ಯಪ್ರಾಚ್ಯದ್ದು ಸಮಸ್ಯೆ ಹೇಳ್ತೀರಿ, ಈ ಕಡೆ ರಷ್ಯಾದಿಂದ ತಗೋಬೋದಾಗಿತ್ತು, ಚೈನಾದಿಂದ ತಗೋಬೋದಾಗಿತ್ತು, ಅಥವಾ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಕಡೆಯಿಂದ ತಗೋಬೋದಾಗಿತ್ತು. ಯಾಕೆ ಮಾಡಲಿಲ್ಲ? ಯಾಕೆ ಅಡ್ವಾನ್ಸ್ ಆಗಿ? ನೀವು ಸಮಸ್ಯೆಯನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ನೀವು ಒಂದು ಯುದ್ಧವನ್ನ ನೆಪ ಮಾತ್ರಕ್ಕೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ. ಇವತ್ತು ಕಲ್ಲಿದ್ದಲಿಂದ ಯೂರಿಯಾ ಯಾವ ಪ್ರಮಾಣಕ್ಕೆ ನಾವು ಉತ್ಪಾದನೆ ಮಾಡ್ಕೋಬಹುದು, ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಂದ ಯಾವ ರೀತಿ ನಾವು ಮಾಡ್ಕೋಬಹುದು, ಇದೆಲ್ಲದು ನಮ್ಮ ಮುಂದೆ ಇರ್ತಕ್ಕಂಥದ್ದೇ ಅಲ್ವಾ? ಈ ದಿಕ್ಕಲ್ಲಿ ತಾವು ಮಾಡದಲ್ಲೇ ಇರ್ತಕ್ಕಂಥ ಅಪರಾಧಕ್ಕೆ ಒಂದು ಸಬೂಬುಗಳನ್ನ ಹೇಳಿ ತಾವು ಜವಾಬ್ದಾರಿ ಕದ್ದು ರೈತರ ಉತ್ಪಾದನೆಯಲ್ಲಿ ಮೈನಸ್ ಆಗುವ ರೀತಿಯಲ್ಲಿ ನೀವು ಮಾಡಕೊಳ್ತಿದ್ದೀರಿ. ಇದು ರೈತರಿಗೆ ನಷ್ಟ ಉಂಟು ಮಾಡುವಂಥದ್ದು, ದೇಶದ ಉತ್ಪಾದನೆಗೆ ನಷ್ಟ ಉಂಟು ಮಾಡೋದು. ಆಗಿದ್ದ ಮೇಲೆ ನಿಮ್ಮ ಸರ್ಕಾರಗಳ ಅವಶ್ಯಕತೆ ಏನಿದೆ? ರೈತರು ನಮ್ಮ ಬೆನ್ನೆಲುಬು ಅಂತ ರೈತರಿಗೆ ಎಲ್ಲ ಕಡೆಯಿಂದ ತೊಂದರೆ ಕೊಡ್ತಾ ಇದ್ದಾರೆ. ಇವರು ಆ ಬೆನ್ನೆಲುಬನ್ನ ತೆಗೆದು ಬಿಡ್ಬೇಕಂತ ಹೇಳಿ ಹೊರಟಿದ್ದಾರೆ ಇವರೇ. ಯಾಕೆ ಅಂದ್ರೆ ಸಂಪೂರ್ಣವಾಗಿ ದೇಶದ ಅಂತರಿಕ್ಷದಿಂದ ಹಿಡಿದು ಬಾಹ್ಯಾಕಾಶ, ಭೂಗರ್ಭ, ಏನು ನಮ್ಮ ಇಸ್ರೋ ಇದೆ, ಇದು ಎಲ್ಲದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಕ್ಕೆ ಹೊರಟಿರುವಾಗ ಕೃಷಿ ವಲಯಕ್ಕೆ ಕಾರ್ಪೊರೇಟರ್ಸ್ನ ಕರ್ಕೊಂಬರಕ್ಕೆ ಇವರು ಮಾಡ್ತಾ ಇರುವ ಸೂಪರ್ ಐಡಿಯಾಗಳಷ್ಟೇ. ಈಗ ರೈತರು ಬೇಡ ಆಗಿದೆ. ಇಷ್ಟು ದಿವಸ ರೈತರು ನಮಗೆ ಅನ್ನ ಹಾಕಬೇಕಾಗಿತ್ತು.
ಈಗ ಕಾರ್ಪೊರೇಟ್ ಕಂಪನಿಗಳು ಅದಾಗ್ತಾರೆ, ನೀವು ಖಾಲಿ ಮಾಡಿ ಅನ್ನೋ ದಿಕ್ಕಲ್ಲಿ ಇವರು ಹೊರಟಿದ್ದಾರೆ. ಇವರು ಮಾಸ್ಟರ್ ಪ್ಲಾನ್ ಅವ್ರ ಪ್ರಕಾರ ಸರಿ ಇರಬಹುದು, ದೇಶದ ದೃಷ್ಟಿಯಿಂದ ಬಹಳ ದೊಡ್ಡ ಅಪರಾಧ ಮತ್ತು ಜನತೆ ದೃಷ್ಟಿಯಿಂದ ಬಹಳ ಅನ್ಯಾಯವನ್ನು ಎಸಗ್ತಾ ಇದ್ದಾರೆ.